ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಕದ್ರುವು ತನ್ನ ಮಾತು ಸುಳ್ಳಾಗುವುದೆಂದು ಹೆದರಿ ತನ್ನ ಮಕ್ಕಳಲ್ಲಿ ಕಾಳ ಸರ್ಪಗಳನ್ನು ಕರೆದು ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಿಕೊಂಡು ಆ ಭಾಗವು ಕಪ್ಪಾಗಿ ಕಾಣಿಸುವಂತೆ ಮಾಡಬೇಕೆಂದು ಪ್ರೇರೇಪಿಸಿದು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮಾಚಾರ್ಯರು ಹೇಳುತ್ತಾರೆ, ಯುಧಿಷ್ಠಿರ, ವಿನತೆಯು ಹಾಗೆಯೇ ಆಗಲೆಂದು ಧೈರ್ಯದಿಂದ ಪಂಥಕ್ಕೆ ಒಪ್ಪಿಕೊಂಡು ಆ ರಾತ್ರಿ ನೆಮ್ಮದಿಯಿಂದ ಮಲಗಿದಳು. ಹಿಂದಿನ ಅಧ್ಯಾಯದಲ್ಲಿ ಕದ್ರು ವಿನತೆಯರಿಬ್ಬರು ಸವತಿಯರು ಹಾಗೂ ಅಕ್ಕ ತಂಗಿಯರು ಕೂಡ. ಅವರಿಬ್ಬರು ಕಶ್ಯಪ ಬ್ರಹ್ಮನನ್ನೇ ವಿವಾಹವಾಗಿದ್ದರು. ಅವರಿಬ್ಬರು ತಮ್ಮೊಳಗೆ ಒಂದು ಪಂಥವನ್ನು ಕಟ್ಟಿಕೊಳ್ಳುತ್ತಾರೆ. ಮಾರ್ಗದಲ್ಲಿ ಸಮುದ್ರ ತೀರದಲ್ಲಿ ಹೋಗುತ್ತಿರುವಾಗ ಇಂದ್ರನ ಕುದುರೆಗಾದ ಉಚ್ಚೈಶ್ರವಸ್ಸನ್ನು ನೋಡಿ ವಿನತೆಯು ಅದರ ದೇಹ ಸಂಪೂರ್ಣ ಬಿಳಿಯಾಗಿರುವುದು ಎಂದು ಹೇಳಿದರೆ, ಕದ್ರುವ ಹಾಗಿಲ್ಲ, ಅದರಲ್ಲಿ ಬಿಳಿಯೊಂದಿಗೆ ಬೇರೆ ವರ್ಣವೂ ಉಂಟು ಎಂದು ವಾದಿಸುತ್ತಾಳೆ. ತದನಂತರ ಅವರಿಬ್ಬರು ಒಂದು ಪಂಥ ಕಟ್ಟಿಕೊಂಡಿದ್ದಾರೆ. ಆ ಪಂಥದ ಪ್ರಕಾರ ಒಂದು ವೇಳೆ ವಿನತೆ ಏನಾದರೂ ಸೋತರೆ ಆಕೆ ಕದ್ರುವಿಗೆ ದಾಸಿಯಾಗಬೇಕು. ಅಂದರೆ ಆ ಕುದುರೆಯ ದೇಹದಲ್ಲಿ ಬಿಳಿಯ ವರ್ಣದ ಹೊರತು ಬೇರೆ ವರ್ಣವಿದ್ದರೆ ಆಗ ವಿನತೆ ಸೋತಂತೆ ಕದ್ರುವಿಗೆ ದಾಸಿಯಾಗಬೇಕು. ಅದರಂತೆ ವಿನತೆಯು ಹೇಳಿದಂತೆಯೇ ಇಡೀ ಕುದುರೆಯ ಬಣ್ಣ ಸಂಪೂರ್ಣ ಅಚ್ಚ ಬಿಳಿಯದಾಗಿದ್ದು ಅದರಲ್ಲಿ ಬೇರೆ ವರ್ಣವೇ ಇಲ್ಲದೆ ಹೋಗಿದ್ದರೆ ಆಗ ಕದ್ರುವು ಸೋತು ವಿನತೆಗೆ ದಾಸಿಯಾಗಬೇಕು. ಈ ರೀತಿಯಾಗಿ ಅವರಿಬ್ಬರು ಪಂಥ ಮಾಡಿಕೊಂಡಿದ್ದಾರೆ. ಆ ಪಂಥಕ್ಕೆ ವಿನತೆಯೂ ಒಪ್ಪಿಕೊಂಡು ಆ ರಾತ್ರಿ ನೆಮ್ಮದಿಯಿಂದ ಮಲಗಿದ್ದಾಳೆ. ಇಷ್ಟರಲ್ಲಿ ಇತ್ತಲಾಗಿ ಕದ್ರುವಿಗೆ ತನ್ನ ಮಾತು ಸುಳ್ಳಾಗಬಹುದು ಎಂಬ ಸಂದೇಹವು ತೋರಿತು. ಆಗ ತನ್ನ ಮಕ್ಕಳಲ್ಲಿ ಕೃಷ್ಣ ಸರ್ಪಗಳನ್ನು, ಅಂದರೆ ಅತ್ಯಂತ ಕಡುಕಪ್ಪು ಬಣ್ಣದ ಸರ್ಪಗಳನ್ನು ಕರೆದು, ಎಲೆ ಮಕ್ಕಳಿರ, ವಿನತೆಯೊಡನೆ ನಾನು ಪಂಥವನ್ನು ಹಾಕಿಕೊಂಡಿರುವೆನು. ಉಚ್ಚೈಶ್ರವಸ್ಸೆಂಬ ಕುದುರೆಯು ಶುದ್ಧವಾದ ಬಿಳಿ ವರ್ಣದ್ದೆಂದು ವಿನತೆಯು ಹೇಳಿದಳು. ನಾನು ಅದು ಮಿಶ್ರವರ್ಣವುಳ್ಳದ್ದೆಂದು ವಾದಿಸಿದನು. ಇವೆರಡರಲ್ಲಿ ಯಾರ ಮಾತು ಸುಳ್ಳಾಗುವುದೋ ಅವಳು ಮತ್ತೊಬ್ಬಳಿಗೆ ದಾಸಿಯಾಗಬೇಕು. ಆ ಕುದುರೆಯೇನು ಒಂದೇ ಬಿಳಿ ಬಣ್ಣವುಳ್ಳದ್ದೆಂದು ಈಗ ನನಗೆ ನಿರ್ಧಾರವಾಗಿದೆ. ನಾನು ವಿನತೆಗೆ ದಾಸಿಯಾಗಬೇಕಾದ ಸಂಭವವು ತೋರುತ್ತಿದೆ. ಆದುದರಿಂದ ಈಗಲೇ ನೀವು ಹೋಗಿ ಆ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಆ ಬಾಲವನ್ನಾದರೂ ಕಪ್ಪಾಗಿ ಕಾಣಿಸಬೇಕು ಎಂದಳು. ಅದಕ್ಕೆ ಸರ್ಪಗಳು, ಅಮ್ಮ, ಹೀಗೆ ವಂಚನೆಯಿಂದ ಇತರರನ್ನು ಜಯಿಸುವುದು ಎಂದಿಗೂ ಶ್ರೇಯಸ್ಕರವಲ್ಲ. ಆ ಜಯವು ಸ್ಥಿರವಾಗಿ ನಿಲ್ಲಲಾರದು. ಸುಳ್ಳಾಡುವುದು ಎಂದಿಗೂ ಹಾನಿಕರವೇ. ಇಂದಾಗಲಿ ಮುಂದೆಯಾಗಲಿ ಅಧರ್ಮದಿಂದ ಹಾನಿಯೋ ತಪ್ಪದು. ಆದುದರಿಂದ ಧರ್ಮ ವಿರುದ್ಧವಾದ ಈ ಪ್ರಯತ್ನವು ನಿನಗೆ ಬೇಡ. ನಮ್ಮ ಕುಲಕ್ಕೆ ಇದರಿಂದ ಅಶ್ರೇಯಸ್ಸುಂಟು. ವಂಚನೆಯಿಂದ ಜಯಕ್ಕೆ ಆಸೆ ಪಡಬೇಡ. ಅಮ್ಮ, ಮಕ್ಕಳಾದ ನಾವು ಅಧರ್ಮದಿಂದ ಅಕಾರ್ಯ ಸಾಧನೆಗೆ ಪ್ರಯತ್ನಿಸಿದರೆ ನೀನೇ ನಮ್ಮನ್ನು ಆ ತಪ್ಪುದಾರಿಗೆ ಹೋಗಬಾರದೆಂದು ನಿವಾರಿಸಬೇಕಾದವಳು. ಏಕೆಂದರೆ ಆಕೆ ತಾಯಿ. ಅಂತಹ ನೀನೇ ಪಾಪರಹಿತರು ರುಜುಬುದ್ಧಿಯುಳ್ಳವರು ಆದ ನಮ್ಮನ್ನು ಲೋಭವಶಲಾಗಿ ಈ ಪಾಪ ಕಾರ್ಯದಲ್ಲಿ ನಿಯೋಗಿಸುತ್ತಿರುವೆ. ನೀನು ಹೀಗೆ ಮಾಡುವುದಾದರೆ ನಾವು ನಿನ್ನನ್ನು ಬಿಟ್ಟು ಎಲ್ಲಿಯಾದರೂ ಓಡಿ ಹೋಗುವೆವು. ನಿನ್ನ ಬಾಯಿಂದ ಇಂತಹ ಅವಿವೇಕದ ಮಾತು ತಿರುಗಿ ಕಿವಿಗೆ ಬೀಳದಂತೆ ನಾವು ತಲೆಮರೆಸಿಕೊಳ್ಳುವೆವು. ಕಾರ್ಯ ಅಕಾರ್ಯಗಳನ್ನು ತಿಳಿಯದೆ ಗರ್ವದಿಂದ ಉನ್ಮಾರ್ಗದಲ್ಲಿ ಪ್ರವರ್ತಿಸುವವನು ಗುರುವಾಗಿದ್ದರೂ ಅವನನ್ನು ತೊರೆದು ಬಿಡಬೇಕು ಎಂಬ ನೀತಿಯುಂಟು. ಆ ಸರ್ಪಗಳು ಹೇಳಿದಂತೆಯೇ ಮುಂದೆ ಆಗುತ್ತದೆ. ಆ ಕಾರಣದಿಂದಾಗಿಯೇ, ಈ ಒಂದು ಕಾರಣದಿಂದಾಗಿ, ಅಂದರೆ ವಿನತೆ ಕದ್ರು ಇಬ್ಬರ ನಡುವಿನ ಪಂದ್ಯದ ಕಾರಣದಿಂದಾಗಿ ಶಾಶ್ವತವಾಗಿ ಪಕ್ಷಿಗಳು ಸರ್ಪಗಳನ್ನು ದ್ವೇಷಿಸುವಂತಹ, ವಿಶೇಷವಾಗಿ ಗರುಡನು ಸರ್ಪಗಳಲ್ಲಿ ದ್ವೇಷವನ್ನು ಹೊಂದಿರುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಅದಕ್ಕೆ ಆ ಕದ್ರುವು, ಎಲೆ ಪುತ್ರರೇ, ನನ್ನನ್ನು ಕೆಟ್ಟ ದಾರಿಯಿಂದ ತಿರುಗಿಸುವುದಕ್ಕಾಗಿ ನೀವು ಸಕಾರಣವಾಗಿ ಹೇಳಿದ ಮಾತುಗಳನ್ನೆಲ್ಲ ಕೇಳಿದೆನು. ಆದರೂ ನಿಮ್ಮ ಮಾತು ನನಗೆ ಒಪ್ಪುವುದಿಲ್ಲ. ಈ ಉಪಾಯದಿಂದಲ್ಲದೆ ನನ್ನ ಪಂಥವನ್ನು ಜಯಿಸುವುದಕ್ಕೆ ಬೇರೆ ದಾರಿಯಿಲ್ಲ. ಬುದ್ಧಿಯಿಲ್ಲದೆ ನೀವು ಮಾತಾಡಬೇಡಿರಿ. ವಂಚನೆಯಿಂದಾದರೂ ಅವಳನ್ನು ಜಯಿಸಿ ನೀವು ನನಗೆ ಕ್ಷೇಮವನ್ನು ಉಂಟು ಮಾಡಬೇಕು. ಹಾಗಿಲ್ಲದಿದ್ದರೆ ನಾಳೆ ಬೆಳಗಾದೊಡನೆಯೇ ನಾನು ಆ ಪಂಥದಲ್ಲಿ ಸೋತು ವಿನತೆಗೆ ಅಂದರೆ ಆಕೆಯ ಸೇವಕಿಯಾಗಿ ಕೆಲಸ ಮಾಡಬೇಕಾಗುವುದು. ಇದರಲ್ಲಿ ಸಂದೇಹವಿಲ್ಲ. ಇಹದಲ್ಲಿಯೂ ಪರದಲ್ಲಿಯೂ ಕ್ಷೇಮವನ್ನು ಉಂಟು ಮಾಡುವರು ಎಂಬ ನಂಬಿಕೆಯಿಂದಲ್ಲವೇ ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವರು. ನಿಮ್ಮನ್ನು ಮಕ್ಕಳನ್ನಾಗಿ ಪಡೆದ ನನಗೆ ಆ ವಿಪತ್ತು ಬರಬಹುದೇ?
ನೀವು ಇಷ್ಟು ಮಂದಿ ಪುತ್ರರಿದ್ದುಕೊಂಡು ನನ್ನನ್ನು ನನ್ನ ಸವತಿಯ ದಾಸಿಯನ್ನಾಗಿ ಮಾಡುವಿರಾ? ಮಕ್ಕಳು ತಂದೆ ತಾಯಿಗಳನ್ನು ಇಹದಲ್ಲಿಯೂ ಪರದಲ್ಲಿಯೂ ಕಷ್ಟದಿಂದ ಉದ್ಧರಿಸತಕ್ಕವರು, ಇದರಲ್ಲಿ ವಿಶೇಷವೇನೂ ಇಲ್ಲ. ತಂದೆ ತಾಯಿಗಳನ್ನು ಪರಿಶುದ್ಧಿಗೊಳಿಸುವುದರಿಂದಲೇ ಪುನಾತೀತಿ ಪುತ್ರ ಎಂಬ ವ್ಯುತ್ಪತ್ತಿಯಿಂದ ಪುತ್ರನೆನಿಸುವನು. ಆದುದರಿಂದ ನೀವು ನನ್ನನ್ನು ವಿಪತ್ತಿನಿಂದ ಉದ್ಧರಿಸುವುದಕ್ಕಾಗಿ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಿಕೊಂಡು ಅದನ್ನು ಕಪ್ಪಾಗಿ ಕಾಣಿಸಬೇಕು. ನಾನು ದಾಸಿಯಾದರೆ ನಿಮಗೂ ಆ ದಾಸ್ಯವು ತಪ್ಪದು. ಹೀಗಿರುವಾಗ ಮೋಸದಿಂದಾದರೂ ಜಯಿಸುವುದು ಮೇಲೆ ಅಥವಾ ದಾಸ್ಯವು ಮೇಲೆ ಎಂಬುದನ್ನು ಯೋಚಿಸಿರಿ. ನಾನು ಅಧರ್ಮವನ್ನು ತಿಳಿಯದವಳಲ್ಲ. ಹಾಗಿದ್ದರೂ ವಿನತೆಯನ್ನು ಜಯಿಸದೇ ತೀರದು. ದಾಸ್ಯಕ್ಕಿಂತಲೂ ವಂಚನೆಯಿಂದಾದರೂ ಜಯಿಸುವುದೇ ಮೇಲು. ಅಧರ್ಮದಿಂದ ಸಂಪಾದಿಸಿದ ಜಯದಿಂದ ಉಂಟಾದ ಪಾಪವು ನಿಮ್ಮನ್ನು ಮುಟ್ಟುವುದಾದರೂ ಹಿರಿಯರ ಮಾತನ್ನು ನಡೆಸುವುದರಿಂದ ನಿಮಗೆ ಧರ್ಮವುಂಟು ಎನ್ನುತ್ತಾಳೆ. ಇದು ಮಹಾಭಾರತದ ಅನುಶಾಸನಿಕ ಪರ್ವದ 22ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.